ಸಿಲಿಕಾನ್ ಸಿಟಿ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಹಗಲೊತ್ತಿನಲ್ಲಿಯೇ ಜನ ರಸ್ತೆಗಿಳಿಯೋದಕ್ಕೆ ಹೆದರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಅದಕ್ಕೆ ಕಾರಣವಾಗಿರುವಂತಹದ್ದು ಬೀದಿ ನಾಯಿಗಳ ಕಾಟ. ಈ ಬೀದಿ ನಾಯಿಗಳ ಕಾಟ ಅಂತೂ ವಿಪರೀತವಾಗಿದ್ದು ಜನ ಆತಂಕದಲ್ಲಿಯೇ ರಸ್ತೆಗಿಳಿಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲ ಗೊತ್ತಿದ್ದು ಏನೂ ಗೊತ್ತಿಲ್ಲದಂತೆ ಜಿಬಿಎ ವರ್ತನೆ ಮಾಡ್ತಾ ಇರೋದು ಸ್ಥಳೀಯರ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ಬನ್ನಿ, ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಬೆಂಗಳೂರಿನಲ್ಲಿ ಮಿತಿ ಮೀರಿದ ಬೌ ಹಾವಳಿ. ಏರಿಯಾಗಳಲ್ಲಿ ಬೀದಿ ನಾಯಿಗಳ ಕಾಟ. ಬೆಚ್ಚಿದ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಜನ ಮನೆಯಿಂದ ಹೊರಬರಲು ಭಯ ಪಡ್ತಿರುವ ಜನ. ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಕಾಟಕ್ಕೆ ಜನ ಬೇಸತ್ತಿದ್ದಾರೆ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಕೆಂಪೇಗೌಡ ನಗರ, ಗಣೇಶ್ ನಗರ, ಟೆಲಿಕಾಂ ಲೇಔಟ್ನ ನಿವಾಸಿಗಳು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಬೌ ಕಾಟಕ್ಕೆ ಪಾರ್ಕ್ಗೆ ಹೋಗೋದು, ವಾಕಿಂಗ್ ಮಾಡೋದನ್ನೇ ನಿಲ್ಲಿಸಿದ್ದಾರೆ. ಮಕ್ಕಳನ್ನಂತೂ ಮನೆಯಿಂದ ರೋಡಿಗೆ ಬಿಡದಂತೆ ನಿಗಾ ವಹಿಸುತ್ತಿದ್ದಾರೆ. ಗಲ್ಲಿಗಳಲ್ಲೂ ಜನರ ಮೇಲೆ ಅಟ್ಯಾಕ್ ಮಾಡುವ ನಾಯಿಗಳಿಂದ ಜೀವ ಉಳಿಸಿಕೊಳ್ಳಲು ಮನೆಯಿಂದ ಹೊರಬರಲಾಗದ ಸ್ಥಿತಿ ನಿರ್ಮಾಣವಾಗಿದೆ. ನೆಗ್ಲೆಕ್ಟ್ ಅಷ್ಟೇ. ಬರ್ತಾರೆ, 3 ದಿನ ಓಡಾಡ್ತಾರೆ, ಯಾವ ಒಂದು ನಾಯಿನೂ ಹಿಡಿಯಲ್ಲ. ಮನೆ ಹತ್ರ ಇರೋ ನಾಯಿಗಳನ್ನ ಹಿಡ್ಕೊಂಡು ಹೋಗ್ತಾರೆ, ಕೆರೆಯಲ್ಲಿ ಇರೋ ನಾಯಿನ ಹಿಡಿದಿಲ್ಲ. 6 ಸಾವಾಗಿದೆ. 6 ಸಾವಿಗೆ ಏನ್ ಜವಾಬ್ದಾರಿ ಹೇಳ್ತಾರೆ ಸರ್ ಇವರು? ಬಂದಾಗಲೇ ಹೇಳ್ತಾರೆ ನಾವು ನೋಡ್ಕೊಂತೀವಿ. ಏನ್ ನೋಡಿರೋದು? ಸತ್ತಿರೋರನ್ನು ನೋಡಕ್ ಬರಲ್ಲ ಅವರು. ಇಷ್ಟು ಜನ ಸತ್ತವ್ರು ಯಾರು ಬಾರ್ನೆ ಬಾಗಿಲ್ಕರ ಯಾರೋ ಒಬ್ರು ಬಂದವ್ರ ಕೇಳಿ ನೋಡಿ ಸರ್, ಒಬ್ರು ಬಂದಿಲ್ಲ. ಏನು ಮತ್ತೆ ಇವರೆಲ್ಲ ಆಫೀಸಿಗೆ ಬರ್ಬೇಕು, ಏನ್ ಕೆಲಸ ಮಾಡ್ತಾ ಇದಾರೆ ಇವರು? ಪಬ್ಲಿಕ್ಗೋಸ್ಕರ ಕೆಲಸ ಮಾಡ್ತಿಲ್ಲ, ಅವ್ರು ಸ್ವಂತ ಕೆಲಸ ಮಾಡ್ಕೊಂತ ಇದಾರೆ. ಮನುಷ್ಯರಿಗೋಸ್ಕರ ಮಾಡ್ತಾ ಇಲ್ಲ, ನಾಯಿಗಳಿಗೋಸ್ಕರ ಮಾಡ್ತಾರ ಅವರು. ನಾಯಿ ಕಡ್ಲಿ ಊರೊಳಗಡೆ ಅವರು ಮನುಷ್ಯರೆಲ್ಲ ತಗೊಂಡು ಬೇರೆ ಕಡೆ ಬಿಡ್ಲಿ. ಇದೇ ಏರಿಯಾಗಳಲ್ಲಿ 3-4 ಜನ ಬೀದಿ ನಾಯಿ ದಾಳಿಗೆ ಜೀವ ಬಿಟ್ಟಿದ್ದಾರಂತೆ. ಹಾಗಿದ್ರು ಜಿಬಿಎ ಅಧಿಕಾರಿಗಳು ಮಾತ್ರ ಬೀದಿ ನಾಯಿಗಳನ್ನ ಹಿಡಿಯುವ ಹಾಗೂ ಜನರ ಮೇಲೆ ಆಗ್ತಿರುವ ದಾಳಿಯನ್ನ ತಪ್ಪಿಸಲು ಕ್ರಮ ಕೈಗೊಳ್ತಿಲ್ಲ ಅನ್ನೋದು ಸ್ಥಳೀಯರ ಆರೋಪ. ಸ್ಥಳೀಯರ ಆಕ್ರೋಶ ಹೆಚ್ಚಾದ ಬೆನ್ನಲ್ಲೇ ಜಿಬಿಎ ಬೀದಿ ನಾಯಿಗಳನ್ನ ಹಿಡಿಯಲು ಸಿಬ್ಬಂದಿಯನ್ನ ಕಳುಹಿಸಿದೆ. ಆದ್ರೆ ಸಿಬ್ಬಂದಿಯನ್ನೇ ಬೀದಿ ನಾಯಿಗಳು ಯಾಮಾರಿಸ್ತಿವೆ. ಏರಿಯಾ ತುಂಬಾ ಓಡಾಡಿದ್ರೂ ಒಂದು ನಾಯಿ ಹಿಡಿಯೋಕೆ ಆಗದೆ ಸಿಬ್ಬಂದಿ ಪರದಾಡ್ತಿದ್ದಾರೆ. ಇನ್ನು ನಿತ್ಯ ಬೀದಿ ನಾಯಿಗಳಿಂದ ನರಕ ಅನುಭವಿಸುತ್ತಿರುವ ಸ್ಥಳೀಯರು ಸರ್ಕಾರ ಹಾಗೂ ಜಿಬಿಎ ಈ ಬಗ್ಗೆ ಗಮನ ಹರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ನಿಜ ಹೇಳ್ತೀನಿ, ಜಿಬಿಎದವ್ರಿಗೆ ಮಾನ ಮರ್ಯಾದೆ ಅನ್ನೋದು ಒಂದು ಕಿಂಚಿತ್ ಕೂಡ ಇಲ್ಲ. ಕಸ ಎಲ್ಲಾದರೂ ಇದ್ದೆ ಅಂದ ತಕ್ಷಣ ನಿಮ್ಗೆಲ್ಲರಿಗೂ ಕಣ್ಣಿಗೆ ಜಿಬಿ ಅಧಿಕಾರಿಗಳನ್ನೇ ಕೇಳ್ತಾ ಇರೋದು. ನಾವು ಏರಿಯಾದವರಾಗಿ ನಾವು ಕೇಳ್ತಾ ಇದೀವಿ ನಿಮಗೆ. ಜಿಬಿಎದವ್ರಿಗೆ ಎಲ್ಲಾದರೂ ಕಸ ಬಿದ್ದ ತಕ್ಷಣ ಕಸ ಸಕ್ಕದಾಗ ಕಾಣಿಸುತ್ತೆ, ಯಾವನ್ ಕಸ ತಂದಾಗ್ತಾವನೆ ಅನ್ನೋದನ್ನ CC ಕ್ಯಾಮ್ರಾದಲ್ಲಿ ಹಿಡಿದು ಮನೆ ತಗೋಗಿ ನೀವು ಫೈನ್ ಹಾಕ್ತೀರಾ. ಅದೇ ನೀವು ನಮ್ಮ ನಾಯಿಗಳು ನಿಮ್ಗೆ ಕಣ್ಣು ಕಾಣಿಸ್ತಾ ಇಲ್ವಲ್ಲ, ಇದೇ ನಾಯಿಗಳನ್ನ ತಗೊಂಬಂದು ನೀವು ಹೆಂಗೆ ಕಸ ತಗೊಂಬಂದು ಮನೆಗಳ ಮುಂದೆ ಸುರಿತಾ ಇದ್ದೀರೋ ಅದೇ ಥರ ನಾಯಿಗಳು ತಗೊಂಬಂದು ನಿಮ್ಮ ಮನೆಗಳ ಮುಂದೆ ಬಿಡ್ತೀವಿ, ನಿಮ್ಮ ಆಫೀಸ್ಗಳ ಮುಂದೆ ಬಿಡ್ತೀವಿ. ಇವು ನಿಮ್ಗೆ ಸರಿ ಅನ್ಸುತ್ತಾ? ನೀವು ಮಾಡ್ತಾ ಇರೋದು ಸರಿಯಲ್ಲ, ಇದು ತಪ್ಪು. ಪ್ರತಿ ಸಾರಿ ಹೇಳ್ತಾ ಇದೀವಿ, ಇದೇ ರೀತಿ ಹೋದರೆ ನಾವು ದಂಗೆ ಹೇಳ್ಬೇಕಾಗುತ್ತೆ. ಏರಿಯಾದವರೆಲ್ಲ ಬಂದು ವಿಧಾನಸೌಧದ ಮುಂದೆ ಎಲ್ಲರಿಗೂ ಕಲ್ಲಲ್ಲಿ ಹೊಡಿತೀವಿ. ನಮಗೆ ಮನುಷ್ಯರ ಪ್ರಾಣ ಮುಖ್ಯ. ನೀವು ಬಿರಿಯಾನಿನಾದ್ರೂ ಹಾಕಿ, ಚಿಕನ್ ಆದರೂ ಹಾಕಿ, ಅದಕ್ಕೆ ಮುಂಚೆ ಮನುಷ್ಯರ ಪ್ರಾಣ ತುಂಬ ಇಂಪಾರ್ಟೆಂಟು. ನಗರದಲ್ಲಿ 2.5 ಲಕ್ಷ ಬೀದಿ ನಾಯಿಗಳು ಇದ್ದು ಬಹುತೇಕ ನಾಯಿಗಳಿಗೆ ವ್ಯಾಕ್ಸಿನೇಷನ್ ಆಗಿಲ್ಲ. ಸಿಕ್ಕವರ ಮೇಲೆ ದಾಳಿ ಮಾಡುವ ಬೀದಿ ನಾಯಿಗಳನ್ನ ಹಿಡಿದು ಬೇರೆಡೆಗೆ ಸ್ಥಳಾಂತರ ಮಾಡಬೇಕಿದೆ. ಇಲ್ಲ ಅಂದ್ರೆ ಮತ್ತಷ್ಟು ಜನರ ಮೇಲೆ ದಾಳಿ ಮಾಡುವ ಸಾಧ್ಯತೆ ಇದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.